ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಸೋಯಾ ಕುರ್ಮ ಮಾಡ್ತಾಯಿದ್ದೀವಿ. ಸೋಯಾ ಕುರ್ಮಾಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬನ್ನಿ. 100 ಗ್ರಾಮ್ ಸೋಯಾ ತೊಗೊಳ್ಳಿ, ಒಂದು 2 ಇಲ್ಲ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು 4 ಟೊಮೊಟೊ ಗ್ರೇವಿ ಮಾಡ್ಕೊಳ್ಳಿ, ಅರ್ಧ ಬೌಲ್ ಮೊಸರು ತೊಗೋಬೇಕು, ಒಂದು 4 ಸ್ಪೂನ್ ಆಯಿಲ್ ತೊಗೋಬೇಕು, 2 ಟೊಮೊಟೊ ಕಟ್ ಮಾಡಿ ಇಟ್ಕೋಬೇಕು. ಮಸಾಲೆ ಐಟಮ್ ನೋಡ್ಕೊಳ್ಳೋಣ ಬನ್ನಿ. ಚಕ್ಕೆ ತೊಗೋಬೇಕು, ಗರಂ ಮಸಾಲ ತೊಗೋಬೇಕು, ಸಾಲ್ಟ್ ತೊಗೋಬೇಕು, ಖಾರ ತೊಗೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕು, ಅರಿಶಿನ ತೊಗೋಬೇಕು, ಏಲಕ್ಕಿ ತೊಗೋಬೇಕು, ಕಸ್ತೂರಿ ಮೆಥಿ ತೊಗೋಬೇಕು, ಪುದೀನ ತೊಗೋಬೇಕು, ಚೆನ್ನ ಮಸಾಲ ತೊಗೋಬೇಕು. ಬಿಸಿ ನೀರಲ್ಲಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಯಾನ ಕುದಿಸ್ಕೋಬೇಕು. ಒಂದು ಬೌಲಲ್ಲಿ ಆಯಿಲ್ ಹಾಕ್ಕೋಬೇಕು, ಜೀರಿಗೆ ಸಾಸಿವೆ ಹಾಕ್ಕೋಬೇಕು, ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ ಹಾಕ್ಕೋಬೇಕು, ಚೆನ್ನಾಗಿ ರೆಡ್ ಆಗೋ ತನಕ ಹುರ್ಕೋಬೇಕು. ಪುದೀನ ಹಾಕ್ಕೋಬೇಕು, ಏಲಕ್ಕಿ ಹಾಕ್ಕೋಬೇಕು, ಚಕ್ಕೆ ಹಾಕ್ಕೋಬೇಕು, ಮಿಕ್ಸ್ ಮಾಡಿಟ್ಟಿರೋಂಥ ಟೊಮೆಟೊ ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೋಬೇಕು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಗರಂ ಮಸಾಲ ಹಾಕ್ಕೋಬೇಕು, ಚೆನ್ನ ಮಸಾಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಕಸ್ತೂರಿ ಮೆಥಿ ಯಾರು ಲಾಸ್ಟಿಗೂ ಹಾಕ್ತಾರೆ, ಯಾರು ಇವಾಗೂ ಹಾಕ್ಬೋದು. ನಾನು ಇವಾಗೆ ಹಾಕಿದ್ದೀನಿ, ನಡುವೆನೇ ಹಾಕಿದ್ದೀನಿ. ಫುಲ್ ಕುದಿ ಬರೋ ತನಕ ಕುದಿಸ್ಬೇಕು. ಈ ಥರ ಆಗಬೇಕು. ಫುಲ್ಲು ಮೊಸರು ಹಾಕ್ಕೋಬೇಕು, ಕುದಿ ಬರೋ ತನಕ ಇಡಬೇಕು. ಕುದಿಸಿಟ್ಟಿರುವ ಸೋಯಾ ಹಾಕ್ಕೋಬೇಕು. ನೋಡಿ, ಇದೇ ರೆಸಿಪಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.